15 ಲಕ್ಷ ಸ್ಯಾಲ್ರಿ, ಆದರೆ ಇನ್ಕಮ್ ಟ್ಯಾಕ್ಸ್ ಮಾತ್ರ 0. ಹೇಗೆ ಸಾಧ್ಯ? ಅದು ಲೀಗಲ್ ಆಗಿ. ಬನ್ನಿ ನೋಡೋಣ. ನಮಸ್ಕಾರ ಎಲ್ಲರಿಗೂ ಮತ್ತು ಇನ್ವೆಸ್ಟ್ ಮಾಡಿ ಚಾನಲ್ಗೆ ಸ್ವಾಗತ. ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವ ಸಮಯ. ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡ್ತಿದ್ದೀರಾ, ಹಾಗೂ ಕೆಲವರು ಆಲ್ರೆಡಿ ಆಗೋಗಿರುತ್ತೆ. ಸೊ ಈ ವಿಡಿಯೋಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಬರುವ ಎಲ್ಲ ಸೆಕ್ಷನ್ಸ್, ಅದರ ಎಕ್ಸಂಪ್ಷನ್ಸ್ ಹಾಗೂ ಡಿಡಕ್ಷನ್ಸ್ ಬಗ್ಗೆ ಒಂದು ಬೇಸಿಕ್ ಔಟ್ಲೈನ್ ಅಥವಾ ರೂಪರೇಖೆಯನ್ನು ಕೊಡ್ತೀನಿ. ITR 1 ಅಥವಾ ITR 2 ಟೈಪಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ರೆ ನಿಮಗೆ ಮುಂದೆ ಯಾವುದೇ ಆದ CA ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ನ ಸಹಾಯ ತಗೋಬೇಕಾಗಿಲ್ಲ. ನೀವಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ರಿಟರ್ನ್ಸನ್ನು ಫೈಲ್ ಮಾಡ್ಬೋದು. ಅದೇ ಈ ವಿಡಿಯೋಯಿನ ಉದ್ದೇಶ. ಮತ್ತು ನೀವು ಆಲ್ರೆಡಿ ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಆಗೋಗಿದ್ರೆ ನೀವು ಬೇಜಾರು ಪಡ್ಕೋಬೇಡಿ. ಇಲ್ಲಿ ಬರುವ ಎಲ್ಲ ಸೆಕ್ಷನ್ಸಿನ ಎಕ್ಸಂಪ್ಷನ್ಸ್ ಮತ್ತು ಡಿಡಕ್ಷನ್ಸ್ ಹೇಗೆ ಕ್ಲೇಮ್ ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟೈಮ್ ನೀವು ರಿಟರ್ನ್ಸನ್ನು ಆರಾಮಾಗಿ ಫೈಲ್ ಮಾಡ್ಬೋದು. ಇವತ್ತು ನಾವು ATC ಅಲ್ಲಿ ಬರುವ ಎಲ್ಲ ಡಿಡಕ್ಷನ್ನಿನ ಬಗ್ಗೆ ತಿಳ್ಕೊಳ್ಳೋಣ. ಡಿಡಕ್ಷನ್ ಅಂದರೆ ಏನು ಅಂತ ತಿಳ್ಕೋಬೇಕು ಅಂದರೆ ನಾನು ಮೇಲೆ ಟ್ಯಾಗ್ ಮಾಡಿರ್ತೀನಿ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿ ನಂತರ ಈ ವಿಡಿಯೋನು ನೀವು ಸ್ಟಾರ್ಟ್ ಮಾಡಿ. ಈ ATC ಸೆಕ್ಷನ್ ಇದೆ ಅಲ್ಲ, ಇದು ಒಳ್ಳೆ ಸಮುದ್ರ ಇದ್ದಾಗೆ. ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ ಇನ್ವೆಸ್ಟ್ ಮಾಡೋಕ್ಕೆ, ಆದರೆ ಟೋಟಲ್ ಡಿಡಕ್ಷನ್ ಸಿಗೋದು ಪುಡ್ಕೋಸಿ 1.5 ಲಕ್ಷ ಮಾತ್ರ. ಸೊ ನೀವು ಇನ್ವೆಸ್ಟ್ಮೆಂಟ್ ಅಡಿಷ್ನಲ್ ಆಗಿ ಮಾಡಬೇಕಾ? ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ NPS ಅಲ್ಲಿ ಮಾಡಬೇಕಾ, ELSS ಅಲ್ಲಿ ಮಾಡಬೇಕಾ, ಇದನ್ನು ನಾವು ತಿಳ್ಕೊಳ್ಳೋಣ. ಹಾಗೂ ಏನು ಇನ್ವೆಸ್ಟ್ಮೆಂಟೇ ಮಾಡದೆ ಈ ಫುಲ್ ಡಿಡಕ್ಷನನ್ನು ನಾವು ಕ್ಲೇಮ್ ಮಾಡ್ಕೋಬೋದಾ, ಅದನ್ನು ತಿಳ್ಕೊಳ್ಳೋಣ. ನೀವು ಏನೂ ವರಿ ಮಾಡ್ಕೋಬೇಡಿ. ನಾನು ನಿಮಗೆ ಎಲ್ಲ ಟಿಪ್ಸ್ ಕೊಟ್ಟು ಇದರಲ್ಲಿ ಹೇಗೆ ಆಟ ಆಡಿ ನಿಮ್ಮ ಫುಲ್ ಟ್ಯಾಕ್ಸನ್ನು ಸೇವ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ತಡವಿಲ್ಲದೆ ಶುರು ಹಚ್ಕೊಳ್ಳೋಣ. ಕ್ಯಾಟಗರಿ 1 ಇದರಲ್ಲಿ ನಾವು ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಯಾವುದೇ ಮಾಡದೆ ಹೇಗೆ ATC ಡಿಡಕ್ಷನನ್ನು ತಗೋಬೋದು ಅಂತ ನೋಡೋಣ. ಮೊದಲು ಬರೋದು EPF ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ ನೀವು ಯಾವುದೇ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ದರೆ ನಿಮಗೆ ಕಂಪನಿಯಿಂದ ಸಿಗುವ ಬೆನಿಫಿಟ್ ಇದು. ಸೊ ಇದರಲ್ಲಿ ನೀವು ಯಾವ ಕಾಂಟ್ರಿಬ್ಯೂಷನ್ ಮಾಡ್ತೀರೋ ಅದನ್ನು ATCಯಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬೋದು. ಇದರ ರಿಟರ್ನ್ಸ್ ನಿಮಗೆ 8 to 9% ಸಿಗುತ್ತೆ. ಮತ್ತು ಇದು EEE ಕ್ಯಾಟಗರಿಗೆ ಬರುತ್ತೆ. ಅಂದರೆ ಡರ್ಟಿ ಪಿಕ್ಚರಲ್ಲಿ ಬರೋ ಎಂಟರ್ಟೈನ್ಮೆಂಟ್ ಅಲ್ಲ, ಆದರೆ ಎಕ್ಸಮ್ಟ್ ಮತ್ತು ಎಕ್ಸಮ್ಟ್. ಅಂದರೆ ನೀವು ಯಾವ ಹಣವನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ಟ್ಯಾಕ್ಸಿಂದ ಎಕ್ಸಮ್ಟ್ ಆಗುತ್ತೆ. ಮತ್ತು ನಿಮಗೆ ಯಾವ ಅಮೌಂಟ್ ಇಂಟ್ರೆಸ್ಟಲ್ಲಿ ನೀವು ತೊಗೋತೀರೋ ಅಂದರೆ ಅರ್ನ್ ಮಾಡ್ತೀರೋ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗುತ್ತೆ. ಮತ್ತು ಎಂಡಿಗೆ ನೀವು ಯಾವ ಅಮೌಂಟ್ ವಿಡ್ರಾ ಮಾಡ್ತೀರೋ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ, ಅಂದರೆ ಟ್ಯಾಕ್ಸಿಂದ ಎಕ್ಸಮ್. ಅದಕ್ಕಾಗಿ ಇದು ನಮ್ಮ ಫಸ್ಟ್ ಆಪ್ಷನ್ ಮತ್ತು ಬೆಸ್ಟ್ ಆಪ್ಷನ್. ಸೆಕೆಂಡ್, ಇದು ಹೋಮ್ ಲೋನಿನ ಪ್ರಿನ್ಸಿಪಲ್ ಅಮೌಂಟ್. ನೀವು ಹೋಮ್ ಲೋನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೂಡ ATCಯಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬೋದು. ಇನ್ನೊಂದು ಪ್ರೋ ಟಿಪ್ ಅಥವಾ ಬೋನಸ್ ಟಿಪ್ ಏನು ಅಂದರೆ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ನೀವು ಯಾವುದೇ ವರ್ಷ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ತೊಗೊಂಡಿದ್ರೆ ಅದನ್ನು ಕೂಡ ನೀವು ATCಯಲ್ಲಿ ಡಿಡಕ್ಷನ್ ಆಗಿ ಕ್ಲೇಮ್ ಮಾಡ್ಕೋಬೋದು. ಮೂರನೇದು, ಇದೂ ತುಂಬ ಜನಕ್ಕೆ ಗೊತ್ತಿಲ್ಲ, ಟ್ಯೂಷನ್ ಫೀಸ್ ಮತ್ತು ಹಾಸ್ಟೆಲ್ ಅಲವೆನ್ಸ್. ಸೊ ನಿಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಮತ್ತು ಹಾಸ್ಟೆಲ್ ಅಲವೆನ್ಸನ್ನು ನೀವು ATCಯಲ್ಲಿ ಕ್ಲೇಮ್ ಮಾಡ್ಕೋಬೋದು. ಆದರೆ ಡೊನೇಷನ್ ಚಾರ್ಜು ಮತ್ತು ನೀವು ಸ್ಕೂಲ್ ಬಿಟ್ಟು ಅಡಿಷ್ನಲ್ ಟ್ಯೂಷನ್ ಏನಾದ್ರು ಕಳಿಸ್ತಿದ್ರೆ ಆ ಫೀಸನ್ನು ನೀವು ಇಲ್ಲಿ ಕ್ಲೇಮ್ ಮಾಡಲು ಸಾಧ್ಯವಾಗೋದಿಲ್ಲ. ಇಲ್ಲಿ ಒಂದು ಪೇರೆಂಟ್ 2 ಮಕ್ಕಳ ಫೀಸನ್ನು ಕ್ಲೇಮ್ ಮಾಡ್ಕೋಬೋದು ATCಯಲ್ಲಿ. ಆದರೆ ಒಂದು ಪಾಯಿಂಟ್ ನೀವು ನೋಟ್ ಮಾಡ್ಕೋಬೇಕು, ಇಲ್ಲಿ ಎಜುಕೇಷನ್ ಮಕ್ಕಳದ್ದು ಇಂಡಿಯಾಲ್ಲೇ ಆಗ್ತಿರಬೇಕು. ಫೋರ್ತ್, ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ನಿಮ್ಮ ಹತ್ರ ಇದೆ ತಾನೆ? ಇಲ್ವಾ? ಹಾಗಾದರೆ ಮೊದಲು ನೀವು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಳ್ಳಿ. ಈ
ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಂ ಅಮೌಂಟನ್ನು ನೀವು ATC ಅಲ್ಲಿ ಡಿಡಕ್ಷನ್ ಆಗಿ ಕ್ಲೇಮ್ ಮಾಡ್ಕೋಬೋದು. ಇಲ್ಲಿ 3 ಥರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಮೊದಲು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, ಇದೇ ಮೋಸ್ಟ್ ಪ್ರಿಫರ್ಡ್ ಇನ್ಶೂರೆನ್ಸ್ ಪಾಲಿಸಿ. ಸೊ ನಿಮ್ಮ ಹತ್ರ ಲೈಫ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಳಿ. ಇಲ್ಲಿ ನೀವು ಕಟ್ಟುವ ಅಮೌಂಟ್ ತುಂಬ ಕಮ್ಮಿ ಇರುತ್ತೆ ಮತ್ತು ನಿಮ್ಮ ಸಮ್ ಎಶ್ಯೂರ್ಡ್ ಅಮೌಂಟ್ ತುಂಬ ಜಾಸ್ತಿ ಇರುತ್ತೆ. ಸೆಕೆಂಡ್, ಎಂಡೋಮೆಂಟ್ ಪಾಲಿಸಿ. ಸೊ ಇಲ್ಲಿ ನೀವು ಕಟ್ಟುವ ಹಣ ಕೆಲವುದು ಲೈಫ್ ಇನ್ಶೂರೆನ್ಸಿಗೆ ಹೋಗುತ್ತೆ ಮತ್ತು ಕೆಲವುದು ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಥರ್ಡ್, ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಂತ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರುವ ಹಣ ಕೆಲವುದು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೆ ಹೋಗುತ್ತೆ ಮತ್ತು ಮಿಕ್ಕಿದ್ದು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಆಗುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಈ ಎಂಡೋಮೆಂಟ್ ಪಾಲಿಸಿ ಆಗಲಿ ಮತ್ತು ಯುಲಿಪ್ ಪಾಲಿಸಿ ನಾನು ನೀವು ಇನ್ವೆಸ್ಟ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ಇದು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲ. ನೀವು ಲೈಫ್ ಇನ್ಶೂರೆನ್ಸಲ್ಲಿ ಮತ್ತು ಕುಡಿಯೋದ್ರಲ್ಲಿ ಯಾವತ್ತೂ ಮಿಕ್ಸಿಂಗ್ ಮಾಡಬಾರ್ದು. ಇದು ಜೀವನಕ್ಕೆ ಒಳ್ಳೆಯದಲ್ಲ. ಕ್ಯಾಟಗರಿ 1ನಲ್ಲಿ ಹೇಳಿರೋ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನೀವು 1.5 ಲ್ಯಾಕ್ ಅಷ್ಟು ಡಿಡಕ್ಷನ್ಸ್ ಕ್ಲೇಮ್ ಮಾಡೋಕ್ಕಾಗದೇ ಇದ್ದರೆ, ಈ ಕ್ಯಾಟಗರಿ 2 ಅಲ್ಲಿ ನೀವು ಯಾವ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ರ್ಯಾಂಕ್ ವೈಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇನ್ಸ್ಟ್ರೂಮೆಂಟ್ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ. ನನ್ನ ಪ್ರಕಾರ ಇದು ಗೌರ್ಮೆಂಟಿಂದ ಇಂಟ್ರೊಡ್ಯೂಸ್ ಆಗಿರೋ ತುಂಬ ಒಳ್ಳೆ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್. ಇಲ್ಲಿ ನೀವು ಈಕ್ವಿಟಿ, ಗೌರ್ಮೆಂಟ್ ಬಾಂಡ್ಸ್ ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. 10-12% ಅಷ್ಟು ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಹಾಗೂ ಇದು EEE ಕ್ಯಾಟಗರಿಗೆ ಬರುತ್ತೆ, ಅಂದರೆ ಎಕ್ಸಮ್ಟ್ ಮತ್ತು ಎಕ್ಸಮ್ಟ್. ಇದಷ್ಟೇ ಅಲ್ಲ, ಇದು ಬಿಟ್ಟು ನೀವು NPS ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಡಿಷ್ನಲ್ ಡಿಡಕ್ಷನ್ ಆಫ್ 50,000 ATCC-D 1B ಅಲ್ಲಿ ಸಿಗುತ್ತೆ. ಸೊ ನೀವು 1.5 ಲಕ್ಷ ಅಲ್ಲ, 2 ಲಕ್ಷ ಅಷ್ಟು ಡಿಡಕ್ಷನನ್ನು ತೊಗೋಬೋದು. ಇದಷ್ಟೇ ಅಲ್ಲ, ATCC-D 2 ಪ್ರಕಾರ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂದರೆ 10% ಬೇಸಿಕ್ ಪ್ಲಸ್ DA ಇದು ಕೂಡ ನೀವು ಅಡಿಷ್ನಲ್ ಆಗಿ ನಿಮ್ಮ ಕಂಪನಿಯ ಮೂಲಕ ಕ್ಲೇಮ್ ಮಾಡ್ಕೋಬೋದು. ಸೊ ಇದರಿಂದ ನಿಮ್ಮ ಓವರಾಲ್ ಟ್ಯಾಕ್ಸಬಲ್ ಅಮೌಂಟ್ ಕಮ್ಮಿ ಆಗುತ್ತೆ, ಹಾಗೂ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಡೈವರ್ಟ್ ಆಗಿ ಟ್ಯಾಕ್ಸ್ ಕಟ್ಟೋ ಮೊದಲು NPS ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ನಾನು ಇಷ್ಟೆಲ್ಲ ಒಳ್ಳೆ ಪಾಯಿಂಟ್ ಹೇಳಿಬಿಟ್ಟೆ. ಸೊ ಏನು ಡ್ರಾಬ್ಯಾಕೇ ಇಲ್ಲ ಅಂತ ತಿಳ್ಕೊಬೇಡಿ, ಇದರಲ್ಲಿ ಡ್ರಾಬ್ಯಾಕ್ಸ್ ಕೂಡ ಇದೆ. ಫಸ್ಟ್ ಡ್ರಾಬ್ಯಾಕ್ ಏನು ಅಂದರೆ ಲಾಕ್-ಇನ್ ಪೀರಿಯಡ್ 60 ಇಯರ್ಸ್. ಸೊ 60 ವರ್ಷ ತನಕ ನೀವು ಈ ಫಂಡನ್ನು ಮುಟ್ಟೋಕ್ಕಾಗಲ್ಲ. ಯಾಕೆ ಅಂದರೆ ಇದು ಪೆನ್ಷನ್ ಫಂಡ್. ಸೊ ಪೆನ್ಷನ್ ಹೆಸರಿನಂತೆ ನೀವು ರಿಟೈರ್ ಆಗಬೇಕಾದ್ರೆ ನಿಮಗೆ ಫಂಡ್ ಸಿಗುತ್ತೆ. ಸೊ ಅದಕ್ಕಾಗಿ ಇದು ನೀವು 60 ಇಯರ್ಸ್ ಮುಟ್ಟೋಕ್ಕಾಗಲ್ಲ. ಸೆಕೆಂಡ್ ಡ್ರಾಬ್ಯಾಕ್ ಏನು ಅಂದರೆ ಇದು EEE ಕ್ಯಾಟಗರಿ ಇದ್ದರೂ ಕೂಡ ನೀವು 60 ಇಯರ್ಸ್ ಆದಾಗ 60% ಆಫ್ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ವಿಡ್ರಾ ಮಾಡ್ಬೋದು. ಮಿಕ್ಕಿದ್ದು 40% ಮಿನಿಮಮನ್ನು ನೀವು ಆ್ಯನ್ಯೂಟಿ ತೊಗೋಬೇಕು. ಇದರ ಮೂಲಕ ನಿಮಗೆ ಪೆನ್ಷನ್ ಎವ್ರಿ ಮಂತ್ ಸಿಗುತ್ತೆ. ಆದರೆ ಆ್ಯನ್ಯೂಟಿ ಅಮೌಂಟ್ ಟ್ಯಾಕ್ಸೇಬಲ್ ಇರುತ್ತೆ. ಸೆಕೆಂಡ್ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸೊ ಇದು ರಿಸ್ಕ್ ಫ್ರೀ ಮತ್ತು ಸೆಕ್ಯೂರ್ ಆಪ್ಷನ್. ಇದರಲ್ಲಿ ನಿಮ್ಮ ಲಾಕ್-ಇನ್ ಪೀರಿಯಡ್ 15 ವರ್ಷ ಇರುತ್ತೆ. ಇದರ ರಿಟರ್ನ್ಸ್ 8-9% ಅಷ್ಟು ನಿಮಗೆ ಸಿಗುತ್ತೆ. ಇದು ಕೂಡ EEE ಕ್ಯಾಟಗರಿಗೆ ಬರುತ್ತೆ, ಅಂದರೆ ಎಕ್ಸಮ್ಟ್ ಮತ್ತು ಎಕ್ಸಮ್ಟ್. ಥರ್ಡ್ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ SSY ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಪ್ಲಿಕೇಬಲ್. ಇದು EEE ಕ್ಯಾಟಗರಿಗೆ ಬರುತ್ತೆ, ಹಾಗೂ ಇದರ ರಿಟರ್ನ್ 8% ಅಷ್ಟು ನಿಮಗೆ ಸಿಗುತ್ತೆ. ಇದರ ಲಾಕ್-ಇನ್ ಪೀರಿಯಡ್ 21 ವರ್ಷ ತನಕ ಇರುತ್ತೆ, ಹಾಗೂ ಹುಡುಗಿಯ ವಯಸ್ಸು 18 ವರ್ಷ ಆದಾಗ 50% ಅಷ್ಟು ಅಮೌಂಟ್ ನೀವು ವಿಡ್ರಾ ಮಾಡ್ಕೋಬೋದು. ಫೋರ್ತ್ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ELSS ಅಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡುವ ಹಣ ಡೈರೆಕ್ಟಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಇದರ ರಿಟರ್ನ್ಸ್ ತುಂಬ ಹೈ ಇರುತ್ತೆ. ಆದರೆ ಇದರ ಲಾಕ್-ಇನ್ ಪೀರಿಯಡ್ ತುಂಬ ಕಮ್ಮಿ, ಕೇವಲ 3 ವರ್ಷ ಸಮಯ. ಆದರೆ ಇದರ ಡ್ರಾಬ್ಯಾಕ್ ಏನು ಅಂದರೆ ಇದು EET ಕ್ಯಾಟಗರಿಗೆ ಬರುತ್ತೆ, ಅಂದರೆ ಎಕ್ಸಮ್ಟ್ ಟ್ಯಾಕ್ಸೇಬಲ್.
ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡುವ ಅಮೌಂಟ್ ಟ್ಯಾಕ್ಸಿಂದ ಎಕ್ಸಮ್ಟ್ ಆಗುತ್ತೆ, ಹಾಗೂ ನಿಮಗೆ ಇಂಟ್ರೆಸ್ಟಲ್ಲಿ ಪಡೆಯುವ ಹಣ ಅದು ಕೂಡ ಎಕ್ಸಮ್ಟ್ ಆಗುತ್ತೆ. ಆದರೆ ನೀವು ಎಂಡಿಗೆ ವಿಡ್ರಾ ಮಾಡ್ತೀರಲ್ಲ, ಆ ಹಣ ಟ್ಯಾಕ್ಸೇಬಲ್ ಆಗುತ್ತೆ. ಸೊ LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರಕಾರ ನಿಮಗೆ 10% ಅಷ್ಟು ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ಲಾಸ್ಟ್ ಮತ್ತು ನಾಟ್ ದ ಬೆಸ್ಟ್ ಆಪ್ಷನ್ ಫಾರ್ ಇನ್ವೆಸ್ಟಿಂಗ್ ಯಾವ್ದ್ಯಾವುದು ಅಂದರೆ 5 year FD, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಹಾಗೂ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್. ಇದೆಲ್ಲ 5 year ಲಾಕ್-ಇನ್ ಪೀರಿಯಡ್ ನೀವು ಇಡಬೇಕು ಮಿನಿಮಮ್. ಎಲ್ಲ ರಿಸ್ಕ್ ಫ್ರೀ ಆಪ್ಷನ್ಗಳು, ನಿಮಗೆ ಗ್ಯಾರಂಟೀಡ್ ಅಮೌಂಟ್ ಸಿಕ್ಕೇ ಸಿಗುತ್ತೆ. ಆದರೆ ಇದರಲ್ಲಿ ನೀವು ರಿಟರ್ನ್ಸ್ 6-7% ಹಾಗೂ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆದರೆ ಇದು ETE ಕ್ಯಾಟಗರಿಗೆ ಬರುತ್ತೆ, ಅಂದರೆ ಎಕ್ಸಮ್ ಟ್ಯಾಕ್ಸೇಬಲ್ ಹಾಗೂ ಎಕ್ಸಮ್. ಸೊ ಇದರಲ್ಲಿ ನೀವು ಪಡೆದ ಇಂಟ್ರೆಸ್ಟಿನ ಹಣಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾಗಾಗಿ ನಿಮ್ಮ ರಿಟರ್ನ್ಸ್ 6-7% ಇದ್ದರೂ ಕೂಡ ನೀವು ಅದರಲ್ಲಿ ಫರ್ದರ್ ಟ್ಯಾಕ್ಸ್ ಕಟ್ಟಿ ಅದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ಸ್ ಕೂಡ ನಿಮಗೆ ಸಿಗಲ್ಲ. ಹಾಗೂ ಇದು ತುಂಬ ಓಲ್ಡ್ ಫ್ಯಾಷನ್ಡ್ ಇನ್ಸ್ಟ್ರೂಮೆಂಟ್ಸ್, ಹಾಗಾಗಿ ಇದು ನನ್ನ ಕ್ರೈಟೀರಿಯಲ್ಲಿ ಲಾಸ್ಟ್ ರ್ಯಾಂಕಿಂಗ್ ತೊಗೊಳುತ್ತೆ. ಯಾಕಂದರೆ ATCಯಲ್ಲಿ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ, ಬೇರೆ ಒಳ್ಳೆ ಆಪ್ಷನ್ ಇರಬೇಕಾದ್ರೆ ಇದು ಲಾಸ್ಟ್ ಆಪ್ಷನಲ್ಲಿ ಇದೆ. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮೂಲಕ ಪಾರ್ಟ್ 1ನಲ್ಲಿ ತಿಳ್ಕೊಂಡಿರೋ ಎಲ್ಲ ವಿಷಯ ಬಗ್ಗೆ ನೋಡೋಣ. ಮೊದಲು ಬೇಸಿಕ್ ಸ್ಯಾಲ್ರಿ. ಇದು ಹೊಸ ಲೇಬರ್ ಆ್ಯಕ್ಟ್ ಪ್ರಕಾರ ಬೇಸಿಕ್ ಸ್ಯಾಲ್ರಿ 50% ಆಫ್ CTC ಇರಬೇಕು. ಅದನ್ನು ತೋರ್ಸೋಕ್ಕೋಸ್ಕರ ಇಲ್ಲಿ ನಾನು ಬರೆದು ಹಾಕಿದ್ದೀನಿ. ಇನ್ನೊಂದು ಎಕ್ಸಮ್ಷನ್ಸ್ ನೋಡೋಕ್ಕೆ ಹೋದರೆ ನಾವು EPF ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ಕಾಂಟ್ರಿಬ್ಯೂಷನ್ ಯಾವುದು ನಿಮಗೆ ಕಂಪನಿಯ ಮೂಲಕ ಸಿಗುತ್ತೆ, ಇದು ಡೈರೆಕ್ಟ್ ಎಕ್ಸಮ್ಷನ್ ಸಿಗುತ್ತೆ. ಸೊ ಇದರ ಅಮೌಂಟ್ 96,000. ಇದು ಡಿಡಕ್ಟ್ ಮಾಡಿ ಆದ ನಂತರ ನಿಮ್ಮ ಗ್ರಾಸ್ ಸ್ಯಾಲರಿ 14,04,000 ಆಗುತ್ತೆ. ಇದು ಹೈಲೈಟ್ ಯಾಕೆ ಎಲ್ಲೋ ಅಲ್ಲಿ ಮಾಡಿದ್ದೀನಿ ಅಂದರೆ, ಯಾವುದೇ ಕಾರಣಕ್ಕೂ ನಿಮಗೆ ಇನ್ಕಮ್ ಅಲ್ಲಿ ಇನ್ಕ್ಲೂಡ್ ಆಗಲ್ಲ, ಡೈರೆಕ್ಟಾಗಿ ನಿಮಗೆ ಎಕ್ಸಮ್ಷನ್ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ನಾವು ಡಿಡಕ್ಷನ್ಸ್ ನೋಡೋಕ್ಕೆ ಹೋದರೆ, ಇಲ್ಲಿ ಗೌರ್ಮೆಂಟಿನ ಮೂಲಕ ನೀವು ಓಲ್ಡ್ ಟ್ಯಾಕ್ಸ್ ರಿಜಿಮನ್ನು ಆಫ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ 50,000 ಡಿಡಕ್ಷನ್ ಸಿಗುತ್ತೆ. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ. ನಂತರ ನೀವು ATC ಅಂದರೆ ಅಪ್ ಟು 1.5 lakhs ಅಷ್ಟು ಕ್ಲೇಮ್ ಮಾಡ್ಬೋದು. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ 1.5 lakhs ಅಷ್ಟು ಸಿಗುತ್ತೆ. ಇದು ಬಿಟ್ಟು ನೀವು ಸೆಕ್ಷನ್ 80CCD 1B ಅಂದರೆ NPS ಅಲ್ಲಿ ಎನ್ರೋಲ್ ಆದರೆ ಅಡಿಷ್ನಲ್ 50,000 ಬೆನಿಫಿಟ್ಟು ಸಿಗುತ್ತೆ. ಅದನ್ನು ಇಲ್ಲಿ ನಾನು ಹಾಕಿದ್ದೀನಿ. ಅದು ಬಿಟ್ಟು ನೀವು NPS 80CCD 2 ಮೂಲಕ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂದರೆ ಕಂಪನಿಯ ಮೂಲಕ ಕೊಡುವ 10% ಬೇಸಿಕ್ ಸ್ಯಾಲ್ರಿ ಮತ್ತು ಡೈಲಿ ಅಲೋವೆನ್ಸ್ ನೋಡಿದರೆ ಅದು 1 ಲಕ್ಷದಷ್ಟು ಬೆನಿಫಿಟ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಕೂಡ ನೀವು NPS ಅಲ್ಲಿ 80CCD 2 ಅಲ್ಲಿ ಕೊಡುವ ಕಾಂಟ್ರಿಬ್ಯೂಷನ್ ಡೈರೆಕ್ಟ್ ಎಕ್ಸಮ್ಷನ್ ಸಿಗುತ್ತೆ. ಇದು ನಿಮಗೆ ಯಾವುದೇ ರೀತಿಯಲ್ಲಿ ಮೇನ್ ಸ್ಯಾಲ್ರಿಯಲ್ಲಿ ಇನ್ಕ್ಲೂಡ್ ಆಗಲ್ಲ. ಇದೆಲ್ಲ ನೋಡಿದರೆ ನಾವು ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಈಗ ಪಾರ್ಟ್ 1 ಮುಗಿಸಿರೋ ಕಾರಣ 15 ಲಕ್ಷದಿಂದ 10,49,600 ರೂಪಾಯಿ ಆಗಿದೆ. ಆದರೆ ಮುಂದಿನ ಪಾರ್ಟಲ್ಲಿ ನಾವು ಎಲ್ಲ ಡಿಡಕ್ಷನ್ಸ್ ಎಕ್ಸಮ್ಷನ್ಸ್ ಹಾಕಿ ಹೇಗೆ ನಿಮ್ಮ ಇನ್ಕಮ್ ಟ್ಯಾಕ್ಸನ್ನು ಝೀರೋ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ನಾವು ATC ಕಂಪ್ಲೀಟ್ ಮಾಡ್ತೀವಿ, ಆದರೆ ಇಲ್ಲಿ ಬರೀ ಪಾರ್ಟ್ 1 ಕಂಪ್ಲೀಟ್ ಆಯಿತು. ಪಿಕ್ಚರ್ ಇನ್ನೂ ಬಾಕಿ ಇದೆ, ಅದೆಲ್ಲ ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ನಿರೀಕ್ಷಿಸಿ ಮತ್ತು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದು ಮಾತ್ರ ನೀವು ಮರಿಬೇಡಿ. ಧನ್ಯವಾದಗಳು.